ಬೆಂಗಳೂರಿನಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಪ್ರಣಾಳಿಕೆ ಬಿಡುಗಡೆಯನ್ನ ಬಿಎಸ್ ಯಡಿಯೂರಪ್ಪ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ರಾಜ್ಯಾಧ್ಯಕ್ಷ ಜೊತೆಗೆ ಮಾಜಿ ಸಿಎಂ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್, ರಾಜ್ಯ ಬಿಜೆಪಿ ಉಸ್ತುವಾರಿ ಕೆ ಮುರಳೀಧರ್ ರಾವ್ ಉಪಸ್ಥಿತರಿದ್ದರು. ಬಿಜೆಪಿಯ ಶಾಸಕ ವಿಜಯಕುಮಾರ್ ನಿಧನಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ತದನಂತರದಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಹೆಸರಿನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದ ಎಲ್ಲ ಭಾಗದ ರೈತರ ಕಲ್ಯಾಣಕ್ಕಾಗಿ, ಮಹಿಳಾ ಸಬಲೀಕರಣಕ್ಕಾಗಿ, ಕರ್ನಾಟಕ ಯುವಜನತೆಯ ಭವಿಷ್ಯಕ್ಕಾಗಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಸರ್ವರಿಗೂ ಸಮಪಾಲು ಸಮಬಾಲು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸುಶಾಸನ ಮತ್ತು ಸುರಕ್ಷಿತ ಕರ್ನಾಟಕ, ಮಕ್ಕಳ ಶಿಕ್ಷಣಕ್ಕೆ ಹೊಸ ಕಾಯಕಲ್ಪ, ಆರೋಗ್ಯವಂತ ಕರ್ನಾಟಕ, ರಾಜ್ಯದ ಸೌಕರ್ಯಾಭಿವೃದ್ಧಿಯ ವ್ಯಾಪಕ ವಿಸ್ತರಣೆ, ರಾಜ್ಯದ ಆರ್ಥಿಕ ಮತ್ತು ಔದ್ಯೋಗಿಕ ಪುನಶ್ಚೇತನ, ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗಳ ರಕ್ಷಣೆ, ರಾಜ್ಯದ ಎಲ್ಲ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆ, ನವಭಾರತಕ್ಕಾಗಿ ನವ ಬೆಂಗಳೂರು, ಹೀಗೆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ನಾಡಿನ 6.5 ಕೋಟಿ ಜನರ ಸೇವೆಗೆ ಅವಕಾಶ ಮತ್ತು ಜನರ ಆಶೀರ್ವಾದನ ಬೇಡುತ್ತಾ ಇದ್ದೇನೆ. ಸರ್ಕಾರ ಬದಲಿಸಿ ಬಿಜೆಪಿಯನ್ನು ಗೆಲ್ಲಿಸಿ ಅನ್ನುವಂಥದ್ದು ಉದ್ದೇಶ. ಇಡೀ ರಾಜ್ಯದ ಜನತೆಯ ಅಪೇಕ್ಷೆ. ಹೋದ ಎಲ್ಲ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಲಿ ಅಂತ ಬೊಬ್ಬೆ ಹೊಡಿತಾ ಇದ್ರು. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಪಡೆದಿರುವಂತಹ ರೈತರ ಸಾಲ 1 ಲಕ್ಷದವರೆಗೆ ಸಂಪೂರ್ಣ ಮನ್ನಾ ಮಾಡುವಂತ ಬೆಳೆ ಸಾಲವನ್ನು ತೀರ್ಮಾನ ತಗೊಂಡಿದ್ದೇವೆ. ಅದೇ ರೀತಿ ಸಹಕಾರಿ ಸಂಘಗಳಿಗೆ 50,000 ಸಾಲ ಮನ್ನಾ ಮಾಡಿದ್ರು, ಹಣ ಕಟ್ಟಲಿಲ್ಲ, ರೈತರಿಗೆ ಲಾಭ ಆಗಲಿಲ್ಲ. ನಾವು 1 ಲಕ್ಷದವರೆಗೆ ಸಹಕಾರಿ ಸಂಘಗಳ ಸಾಲ ಮನ್ನಾ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ನಾನು ಮುಖ್ಯಮಂತ್ರಿ ಆದ ದಿವಸನೇ ಇದನ್ನು ಕಾರ್ಯರೂಪಕ್ಕೆ ತರ್ತೇನೆ, ಘೋಷಣೆ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ 20 ಲಕ್ಷ ಸಣ್ಣ ಅತಿ ಸಣ್ಣ ಒಣಭೂಮಿ ರೈತರಿಗೆ ತಲಾ 10,000 ರೂಪಾಯಿ ಉಚಿತವಾಗಿ ಈ ನೇಗಿಲ ಯೋಗಿ ಯೋಜನೆ ಮಾಡ್ತಾ ಇದ್ದೇವೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಗೆ ಬೆಳೆಯ 1.5 ಪಟ್ಟು ಆದಾಯ ನೀಡಲಾಗುತ್ತೆ. ಬೆಲೆ ವ್ಯತ್ಯಯದ ಸಂದರ್ಭದಲ್ಲಿ ರೈತರ ಬೆಂಬಲಕ್ಕಾಗಿ 5,000 ಕೋಟಿ ರೈತ ಬಂಧು ಆವರ್ತ ನಿಧಿ ರೈತರಿಗೆ ಬೆಂಬಲ ಬೆಲೆ ಕೊಡೋದಕ್ಕೋಸ್ಕರ. TV9 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ 1 ಮಿಲಿಯನ್ ಗಡಿ ದಾಟಿದೆ. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃದಯಪೂರ್ವಕ ವಂದನೆಗಳು. ಪಕ್ಕಾ ಸುದ್ದಿ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.